ಹಲೋ ಫ್ರೆಂಡ್ಸ್, ಇವತ್ತಿನ ಮಧ್ಯಾಹ್ನದ ವ್ಲಾಗ್ಗೆ ವೆಲ್ಕಮ್. ಈಗ ಸಮಯ 12 ಗಂಟೆ ಆಗ್ತಾ ಇದೆ ಮಧ್ಯಾಹ್ನ. ಈಗ ಅನ್ನ ರೆಡಿ ಆಗ್ತಾ ಇದೆ. ಅನ್ನನ ನಾನು ಬಸಿದು ದಮ್ಮಿಗೆ ಇಟ್ಟಿದ್ದೀನಿ. ಇನ್ನು ನೀವು ನೋಡೋದಾದರೆ ನಾಳೆ ದೋಸೆ ಮಾಡೋದಕ್ಕೆ ನಾನು ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲ್ ಆಗಿ ಏನು ಹೇಳ್ತಾರೆ, ಬೆಳಿಗ್ಗೆ ಉನಿ ಹಾಕಿ ಸಾಯಂಕಾಲ ಹಿಟ್ಟನ್ನು ಆಡಿಸೋದಿಲ್ಲ. ರಾತ್ರಿ ಅಕ್ಕಿ ಉದ್ದಿನಬೇಳೆ ಇದನ್ನೆಲ್ಲ ನೆನೆಸ್ಬಿಟ್ಟು ಬೆಳಿಗ್ಗೆ ಹೇಗೋ ನಾನು ಬ್ಯುಸಿ ಇರ್ತೀನಲ್ಲ ಆ ಟೈಮಲ್ಲಿ ನಾನು ಮಿಕ್ಸಿ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಸೊ ಈ ಅಡುಗೆ ಮಾಡೋ ಕಾವಿಗೆ ಅದು ಚೆನ್ನಾಗಿ ಸಾಯಂಕಾಲ ಅಷ್ಟರಲ್ಲಿ ಚೆನ್ನಾಗಿ ಉಪ್ಕೊಂಡು ಬಂದುಬಿಡುತ್ತೆ. ಸೊ ಇದೊಂದು ಟಿಪ್ಸ್ ಆಗಿ ಕೂಡ ತೊಗೊಳ್ಬೋದು. ಬೆಳಗ್ಗೆ ನಾವು ಮಿಕ್ಸಿಯಲ್ಲಿ ಆಡಿಸ್ಕೋಬೋದು. ಇವತ್ತಿನ ಸಾರಿಗೆ ನಾನು ಹೆಸರುಬೇಳೆ ಸಾರನ್ನ ಮಾಡೋಣ ಅಂತ ಇದ್ದೀನಿ. ತುಂಬ ಈಸಿಯಾದ ರೆಸಿಪಿ. ವಿದಿನ್ ಒಂದು 10 ಮಿನಿಟ್ಸಲ್ಲೇ ನೀವು ಈ ಸಾರನ್ನ ರೆಡಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸ್ನಲ್ಲಿ ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆ ದೇಹಕ್ಕೆ ತಂಪು ಕೂಡ. ಹಾಗಾಗಿ ಬಿಸಿಲಿನ ಟೈಮ್ನಲ್ಲಿ ಬೇಸಿಗೆ ಕಾಲದಲ್ಲಿ ಹೆಸರುಬೇಳೆನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿ. ಇದಕ್ಕೆ ನಾನು ಒಂದೆರಡು ಡ್ರಾಪ್ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹೆಸರುಬೇಳೆ ಫ್ರೈ ಆಗ್ತಾ ಇದೆ. ತುಂಬ ಫ್ರೈ ಮಾಡ್ಕೊಳ್ಬೇಡಿ. ಜಸ್ಟ್ ಇದು ಫ್ರೈ ಮಾಡ್ತಾ ಇರುವಾಗ ಒಂದು ರೀತಿಯಾದ ಸುವಾಸನೆ ಬರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ನಾವು ತೊಳೆದು ನೆನೆಸಿಟ್ಕೊಳ್ಳೋಣ. ಫ್ರೆಂಡ್ಸ್, ಹೆಸರುಬೇಳೆ ಫ್ರೈ ಆಗ್ತಾ ಇರುವಾಗ ನಾವು ಈ ಕಡೆ ಈರುಳ್ಳಿನ ಕ್ಲೀನ್ ಮಾಡ್ಕೊಳ್ಳೋಣ. ಈರುಳ್ಳಿನ ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಳ್ಳೋಣ. ಯಾವಾಗಲೂ ಈ ರೀತಿಯಾದ ಒಂದು ಬೇಷನ್ನ ಯೂಸ್ ಮಾಡಿ. ಆವಾಗ ನಿಮಗೆ ಕಿಚನ್ ಜಾಸ್ತಿ ಗಲೀಜಾಗಲ್ಲ ಆ್ಯಂಡ್ ಕ್ಲೀನಾಗಿ ನೀವು ಮೇಂಟೈನ್ ಮಾಡ್ಕೋಬೋದು. ಅಡುಗೆ ಮಾಡ್ದಂಗೆ ಇರೋದಿಲ್ಲ. ಅಷ್ಟು ನೀಟಾಗಿ ನೀವು ಈ ರೀತಿಯಾಗಿ ಒಂದು ಬೇಷನ್ನಲ್ಲಿ ಈ ವೇಸ್ಟ್ಗಳನ್ನೆಲ್ಲ ಹಾಕಿ ಆಮೇಲೆ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಕೆಲಸ ಕೂಡ ತುಂಬ ಈಸಿ ಆಗುತ್ತೆ. ಈರುಳ್ಳಿನ ನಾನು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ. ಜಸ್ಟ್ ಆ ಬಣ್ಣ ಚೇಂಜ್ ಆಗುತ್ತೆ. ಲೈಟ್ ಗೋಲ್ಡನ್ ಬ್ರೌನ್ ಬಂದಾಗ ನೀವು ಸ್ಟವ್ನ ಆಫ್ ಮಾಡಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕಿ ನೆನೆಸಿಟ್ಕೊಳ್ಳಿ. ನೆನೆಸಿಡೋ ಅವಶ್ಯಕತೆ ಇಲ್ಲ. ಸೊ ಆದರೂ ಕೂಡ ನಾವು ಬೇರೆ ಮಸಾಲೆಗಳನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇದು ನೆನೀತಾ ಇರಲಿ. ಜಸ್ಟ್ ನೀರು ಹಾಕಿ ಇಟ್ಕೊಳ್ಳೋಣ. ಈಗ ಅದೇ ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪನ ಕೂಡ ಯೂಸ್ ಮಾಡ್ಕೊಳ್ಬಹುದು. ತುಪ್ಪ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಟೈಮಲ್ಲಿ ತುಪ್ಪ ಇರಲಿಲ್ಲ, ಆರ್ಡರ್ ಮಾಡಿದ್ದೆ. ಸೊ ಹಾಗಾಗಿ ಎಣ್ಣೆ ಮಾತ್ರ ಯೂಸ್ ಮಾಡಿದ್ದೀನಿ. ಚಕ್ಕೆ ಒಂದು ಚಿಕ್ಕ ಪೀಸ್ ಹಾಗೂ ಲವಂಗ 2-3 ಅಷ್ಟೇ, ಜಾಸ್ತಿ ಹಾಕಬೇಡಿ. ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಇದನ್ನು ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಈ ಹೆಸರುಬೇಳೆ ಸಾರು ಜೊತೆ ನಾನು ಯಾವಾಗಲೂ ಮೆಂತ್ಯ ಸೊಪ್ಪು ಹಾಗೂ ಸೋರೆಕಾಯಿ ಇದೆರಡರ ಮ್ಯಾಚಿಂಗ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೆಂತ್ಯ ಸೊಪ್ಪನ್ನ ತುಂಬ ಯೂಸ್ ಮಾಡ್ತೀನಿ. ನಾನ್ ವೆಜ್ ಸಾರಿಗಾಗಲಿ ಅಥವಾ ಬೇಳೆ ಸಾರಿಗಾಗಲಿ ಯೂಶ್ವಲಿ ನಾನು ಮೆಂತ್ಯ ಸೊಪ್ಪು ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಸೊ ಮೆಂತ್ಯ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು ಕೂಡ ಹಾಗೂ ಒಂದು ಡಿಫ್ರೆಂಟ್ ಆದ ಟೇಸ್ಟನ್ನು ನಮ್ಮ ಅಡುಗೆಗೆ ಕೊಡುತ್ತೆ. ಹಾಗಾಗಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ನೋಡಿ. ನೀವು ಕೂಡ ನಂತರ ಮೆಂತ್ಯ ಸೊಪ್ಪಿಗೆ ಅಡಿಕ್ಟ್ ಆಗಿಬಿಡ್ತೀರಾ. ಸೊ ಮೆಂತ್ಯ ಸೊಪ್ಪನ್ನ ನಾನು ತೊಳ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀನಿ. ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಈರುಳ್ಳಿ ಫ್ರೈ ಆಗ್ತಾ ಇರುತ್ತಲ್ಲ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡುವಾಗಲೇ ಒಂದು ಸೂಪರಾದ ಅರೋಮಾ ನಮಗೆ ಬರುತ್ತೆ. ಆ ಸ್ಮೆಲ್ ನನಗೆ ತುಂಬ ಇಷ್ಟ. ಅದಕ್ಕಾಗಿ ನಾನು ಮೆಂತ್ಯ ಸೊಪ್ಪನ್ನ ತುಂಬ ಯೂಸ್ ಮಾಡ್ತಾ ಇರ್ತೀನಿ. ಮೆಂತ್ಯ ಸೊಪ್ಪು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಈ ಕಡೆ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಬಿಡೋಣ. 2-3 ಟೊಮೆಟೊ ಸಾಕು. ನೋಡಿ, ನಾನು 2-3 ಟೊಮೆಟೊನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಹಾಗೂ ಈರುಳ್ಳಿ ಕೂಡ ಫ್ರೈ ಆಗಿದೆ. ಕುಕ್ಕರ್ಗೆ ಕಟ್ ಮಾಡಿದ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಸಾರು ತುಂಬ ಈಸಿ. ಯಾವಾಗಾದರೂ ನನಗೆ ಡಿಫ್ರೆಂಟ್ ಆದ ಟೇಸ್ಟ್ ತಿನ್ನಬೇಕಾದ್ರೆ ಅಥವಾ ಬೇಗ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಈ ಸಾರನ್ನ ನಾನು ಅವಾಗ ಮಾಡ್ತಾ ಇರ್ತೀನಿ. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಫೇವ್ರೆಟ್ ಕೂಡ ಆಗುತ್ತೆ. ಬಿಕಾಸ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಕೂಡ ಆಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಉಪ್ಪನ್ನ ಯಾವಾಗಲೂ ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಆದರೆ ಉಪ್ಪನ್ನ ನಾವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಜಾಸ್ತಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಉಪ್ಪನ್ನ ಸ್ವಲ್ಪವಾಗಿ ಆ್ಯಡ್ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕಿರೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. 1 ಅಥವಾ 1.5 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಟೊಮೆಟೊಯೊಂದಿಗೆ ಫ್ರೈ ಮಾಡ್ಕೊಳ್ಳಿ.
ಇದಕ್ಕೆ ಯಾವ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ, ಇದಕ್ಕೆ ಯಾವ ಮಸಾಲೆನೂ ರುಬ್ಬೋ ಅವಶ್ಯಕತೆ ಇಲ್ಲ, ಏನೋ ಕಷ್ಟವಾಗಿ ಮಾಡೋಂಥ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇದ್ದರೆ ಮನೇಲಿ ಇನ್ನೇನು ಟೊಮೆಟೊ ಹಾಗೂ ಈರುಳ್ಳಿ ಯಾವಾಗಲೂ ರೆಡಿ ಇರುತ್ತೆ. ನಾವು ಅದನ್ನು ಹಾಕ್ಕೊಂಡು ಈ ಸಾರನ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಸಾಂಬಾರು ಪೌಡರು ಫ್ರೆಂಡ್ಸ್, ನಾನು ಇದನ್ನು ಮನೇಲೇ ಮಾಡ್ತೀನಿ. ಏನು ಹೇಳ್ತೀರಾ ನೀವು, ಸಾರಿನ ಪೌಡ್ರು, ಸಾಂಬಾರು ಪೌಡ್ರು, ಆ ರೀತಿಯಾಗಿ ಇದನ್ನು ನಾನು 2 ಟೀ ಸ್ಪೂನ್ ಸಾಂಬಾರು ಪೌಡರ್ನ ಹಾಕ್ಕೋತೀನಿ. ಸಾಂಬಾರು ಪೌಡರ್ ಇಲ್ಲದೆ ಇರೋರು ಇಟ್ಸ್ ಓಕೆ, ಚಿಲ್ಲಿ ಪೌಡರ್ನ ನೀವು ಹಾಕ್ಕೊಳ್ಬೋದು. 2 ಟೀ ಸ್ಪೂನ್ ಚಿಲ್ಲಿ ಪೌಡರ್ನ ನೀವು ಹಾಕ್ಕೊಳ್ಳಿ. ಅರಿಶಿನ ಪೌಡರ್ 1/4 ಟೀ ಸ್ಪೂನ್. ನಾನು ಆದಷ್ಟು ಅಂಗಡಿಯ ಸಾಂಬಾರು ಪೌಡರ್ನ ಯೂಸ್ ಮಾಡಲ್ಲ, ಮನೆಯಲ್ಲೇ ನಾನು ಸಾಂಬಾರು ಪೌಡರ್ನ ಮಾಡ್ಕೊಳ್ತೀನಿ. ಆ ರೆಸಿಪಿ ಕೂಡ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಾನು ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಮನೆಯ ಏನು ಹೇಳ್ತಾರೆ ಸ್ಟೋರೇಜ್ ಕಂಪಾರ್ಟ್ಮೆಂಟ್. ಈ ರೀತಿಯಾಗಿ ನಾನು ಎಲ್ಲನೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕಾಳುಗಳನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡೋದಲ್ಲ, ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಕಾಳುಗಳನ್ನ ಫ್ರೀಝರಲ್ಲಿ ಇಡೋದ್ರಿಂದ ಬೇಗ ಹುಳ ಹಿಡಿಯೋದಿಲ್ಲ ಆ್ಯಂಡ್ ತುಂಬ ದಿನಗಳ ಕಾಲ ಕಾಳುಗಳು ನಮಗೆ ಹಾಗೆ ಇರುತ್ತೆ. ಹಾಗಾಗಿ ನಾನು ಕಾಳುಗಳನ್ನೆಲ್ಲ ಫ್ರೀಝರ್ನಲ್ಲಿ ಇಟ್ಕೋತೀನಿ. ಸೋರೆಕಾಯಿನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಟಬ್ನಲ್ಲಿ ನಾನು ಎಲ್ಲನೂ ಹಾಕ್ಕೊಂಡು ಆಮೇಲೆ ಡಸ್ಟ್ಬಿನ್ಗೆ ಹಾಕೋತೀನಿ. ಸೋರೆಕಾಯಿನ ಪೀಲ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಬ್ಬರು ಹಾಗೆ ಸೋರೆಕಾಯಿ ಎಳ್ಸಿದ್ರೆ ಹಾಗೆ ಕಟ್ ಮಾಡ್ಕೋತಾರೆ, ಬಟ್ ನನಗೆ ಆ ಬೀಜಗಳು ಎಳೆದಾಗಿರಲಿ ನನಗಿಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ನಾನು ತೆಗೆದುಬಿಡ್ತೀನಿ. ಕೆಲವೊಬ್ಬರು ನಾನು ಎಷ್ಟೋ ಪಕ್ಕ ನೋಡಿದ್ದೀನಿ, ಆಂಧ್ರ ಸೈಡಲ್ಲೆಲ್ಲ ಈ ರೀತಿಯಾಗಿ ಎಳೆದಿದ್ದರೆ ಅದನ್ನು ಹಾಗೆ ಕಟ್ ಮಾಡಿ ಸಾರು ಮಾಡಿರೋದನ್ನ ನಾನು ನೋಡಿದ್ದೀನಿ. ಬಟ್ ನನಗೇನು ಅದು ಅಷ್ಟಾಗಿ ಇಷ್ಟ ಆಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಚಾಯ್ಸ್ ಅಲ್ವಾ. ಹಾಗಾಗಿ ನಾನು ಇದನ್ನು ತೆಗೆದುಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ, ಆದಷ್ಟು ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಸೈಜು ಬೇಡ, ಮೀಡಿಯಮ್ ಸೈಜು ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡ್ರೆ ಸೋರೆಕಾಯಿ ಬೇಗ ಬೇಯುತ್ತೆ. ಸೋರೆಕಾಯಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತಂಪು ಕೂಡ ಸೋರೆಕಾಯಿ. ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾಗಿ ಸೋರೆಕಾಯಿಗಳನ್ನ ಯೂಸ್ ಮಾಡಿ. ಹಾಲು ಬರೋದಕ್ಕೂ ಕೂಡ ಡೆಲಿವರಿ ಆದ ಬಾಣಂತಿಯರಿಗೆ ಸೋರೆಕಾಯಿ ಹಾಲು ಬರೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಬಾಣಂತಿಯರು ಸೋರೆಕಾಯಿನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೋದು. ಇಲ್ಲಿ ನೋಡಿ, ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಟೊಮ್ಯಾಟೊ ಫ್ರೈ ಆದ ಮೇಲೆ ಸೋರೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನ ಎಷ್ಟು ಫಟ್ ಅಂತ ಮಾಡ್ಕೋಬೋದು ನೋಡಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಸೊಪ್ಪು ಕಟ್ ಮಾಡ್ಕೊಂಡ್ರಿ, ಸೊಪ್ಪು ಫ್ರೈ ಆಗೋಷ್ಟರಲ್ಲಿ ಟೊಮ್ಯಾಟೊ ಕಟ್ ಮಾಡ್ಕೊಂಡ್ರಿ, ಟೊಮ್ಯಾಟೊ ಫ್ರೈ ಆಗೋಷ್ಟರಲ್ಲಿ ಸೋರೆಕಾಯಿನ ಕಟ್ ಮಾಡ್ಕೊಂಡ್ರಿ. ಸೊ ಈ ರೀತಿಯಾಗಿ ನಾವು ಒಂದು ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಆ್ಯಂಡ್ ಬೇಗನೂ ಆಗಿಬಿಡುತ್ತೆ. ಈಗ ನೆನೆಸಿಟ್ಟ ಹೆಸರು ಬೇಳೆನ ಹಾಕ್ಕೊಳ್ಳೋಣ. ಆಫೀಸ್ಗೆ ಹೋಗೋರಿಗೆ ಹಾಗೂ ಅರ್ಜೆಂಟಲ್ಲಿ ಇರೋರಿಗೆ ಈ ಸಾರು ಮಾಡಿಸಿದ ರೆಸಿಪಿ ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಹೆಸರು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ. ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದಾಗ ಲೈಕ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಹಾಗೂ ಆಫೀಸ್ ಆ್ಯಂಡ್ ವರ್ಕಿಂಗ್ ವುಮೆನ್ಸ್ಗಳಿಗೆ ಈ ರೆಸಿಪೀಸ್ಗಳನ್ನ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಹಸಿಮೆಣಸಿನ್ಕಾಯಿ 4 ಈ ರೀತಿಯಾಗಿ ಸೀಳಿ ನಾನು ಹಾಕ್ತೀನಿ. ಯಾವಾಗಲೂ ನಾನು ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಉದ್ದುದ್ದವಾಗಿ ಸೀಳಿ ಹಾಕ್ತೀನಿ. ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ಚಿಕ್ಕದಾಗಿ ಕಟ್ ಮಾಡಿದಾಗ ಅದು ಅವ್ರಿಗೆ ಖಾರ ಬಾಯಲ್ಲಿ ಸಿಗುತ್ತೆ. ಹಾಗಾಗಿ ಈ ರೀತಿಯಾಗಿ ಉದ್ದುದ್ದವಾಗಿ ಸೀಳಿ ಹಾಕಿದ್ರೆ ಬೇಡ ಅಂದರೆ ಅದನ್ನು ಅವರು ತೆಗೆದಿಟ್ಕೊಂಡ್ಬಿಡ್ತಾರೆ. ಹಾಗಾಗಿ ಯಾವಾಗಲೂ ಮಕ್ಕಳಿರೋ ಮನೇಲಿ ಈ ರೀತಿಯಾಗಿ ಉದ್ದುದ್ದವಾಗಿ ಸೀಳಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ. ನೀರು ಬೇಕಾದ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಳ್ಳಿ. ನಿಮಗೆ ಸಾರು ಎಷ್ಟು ಗಟ್ಟಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಹೆಸರುಬೇಳೆ ಬೆಂದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ಆದಷ್ಟು ಕ್ವಾಂಟಿಟಿಲಿ ನೀರನ್ನ ಹಾಕ್ಕೊಬಿಡಿ. ಉಪ್ಪನ್ನ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಕೂಡ ಮಾಡಿಬಿಡಬೇಡಿ. ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಸಾರನ್ನ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ.
ಕರಿಬೇವು ಈ ರೀತಿಯಾಗಿ ಲಾಸ್ಟಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಹಾಗಾಗಿ ಯೂಶ್ವಲಿ ನಾನು ಸಾರು ಮಾಡುವಾಗೆಲ್ಲ ಕರಿಬೇವಿನ ಮೇಲೆ ಈ ರೀತಿಯಾಗಿ ಫ್ಲೇವರ್ಗೆ ಹಾಕ್ತೀನಿ. ಈವನ್ ಚಿಕನ್ ಸಾರು ಮಾಡುವಾಗಲೂ ಕೂಡ ನಾನು ಈ ರೀತಿ ಕರಿಬೇವಿನ ಮೇಲೆ ಹಾಕೋದು ಉಂಟು. ಅದು ಒಂದು ರೀತಿಯಾದ ಏನೋ ನನಗೆ ತುಂಬ ಇಷ್ಟ. ಹಾಗಾಗಿ ಕರಿಬೇವಿನ ನಾನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ. ಕೊತ್ತಂಬರಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಮುಚ್ಚಳನ ಮುಚ್ಕೋಬೋದು. ಈಗ ನಾನು ಕುಕ್ಕರ್ನ ಮುಚ್ತಾ ಇದ್ದೀನಿ. ಒಂದು ಟಿಪ್ ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ ಈ ಕುಕ್ಕರ್ನ ರಬ್ಬರ್ನ ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಯಾಕಂದರೆ ಒಂದು ಸಲ ನಾನು ಈ ರೀತಿಯಾಗಿ ರಬ್ಬರ್ ತೊಗೊಳಕ್ಕೆ ಹೋದಾಗ ಅಲ್ಲಿರೋರು ಅಂಗಡಿಯವರು ಹೇಳಿದ್ರು, ಮೇಡಮ್ ಯಾವಾಗಲೂ ನೀವು ವಾಶ್ ಮಾಡಾದಮೇಲೆ ರಬ್ಬರ್ನ ಫ್ರೀಝರಲ್ಲಿ ಸ್ಟೋರ್ ಮಾಡಿ, ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ. ಆವಾಗಿಂದ ಆ ಟಿಪ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಖಂಡಿತವಾಗಿಯೂ ಇಟ್ಸ್ ವರ್ಕಿಂಗ್. ನೀವು ಕೂಡ ಟ್ರೈ ಮಾಡಿ. ವಿಜಿಲ್ನ ಹಾಕಿ 3 ರಿಂದ 4 ವಿಜಿಲ್ ಕೂಗಿಸಿದ್ರೆ ಸಾಕು. ನಿಮ್ಮ ಸಾರು ಘಮಘಮಿಸುವ ಸಾರು, ಅರ್ಜೆಂಟಾದ ಸಾರು, ಟೇಸ್ಟಿಯಾದ ಸಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಇನ್ನು ನಾನಿಲ್ಲಿ ಮಕ್ಕಳಿಗೆ ಸೈಡ್ ಡಿಶ್ಗೆ ಪನ್ನೀರ್ನ ಮಾಡ್ತಾ ಇದ್ದೀನಿ. ಪನ್ನೀರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ರೆಸಿಪೀಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ಈಗ ಪ್ಯಾನ್ಗೆ ನಾವು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಪನ್ನೀರ್ನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪನ್ನೀರ್ನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿಗೆ 3 ರಿಂದ 4 ಐಟಮ್ಸ್ಗಳೇ ಸಾಕು. ಪನ್ನೀರ್ ಚಿಲ್ಲಿ ಅಂತ ನಾನು ಹೆಸರು ಕೊಟ್ಟಿದ್ದೀನಿ. ನಿಮ್ಗೆ ಏನು ಬೇಕೋ ಆ ಹೆಸರನ್ನ ನೀವು ಇಟ್ಕೊಳ್ಬೋದು. ಈ ಪನ್ನೀರ್ ಚಿಲ್ಲಿ ರೆಡಿ ಆಗುತ್ತೆ. ಪನ್ನೀರ್ನ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮನೆಯಲ್ಲಿ ಮಕ್ಕಳು ಹಾಲು ಕುಡಿಯೋದು ಸ್ವಲ್ಪ ಕಡಿಮೆ. ಹಾಗಾಗಿ ಈ ರೀತಿಯಾದ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನ ನಾನು ಯೂಸ್ ಮಾಡಿ ಕೊಡ್ತಾ ಇರ್ತೀನಿ. ಏನು ಮಾಡೋದು, ಮಕ್ಕಳಿಗೆ ಹೆಲ್ತಿಯಾಗಿರೋದಕ್ಕೆ ಅದಲ್ಲ ಅಂದರೆ ಇದು ಸಬ್ಸ್ಟಿಟ್ಯೂಟ್ ಆಗಿ ಏನಾದರೂ ಕೊಡ್ತಾ ಇರಬೇಕಲ್ವ. ಹಾಗಾಗಿ ನಾನು ಪನ್ನೀರ್ನ ಮನೇಲಿ ತುಂಬ ಯೂಸ್ ಮಾಡ್ತೀನಿ. ಫಸ್ಟ್ ವಿಜಿಲ್ ಬಂದುಬಿಡ್ತು. ಇನ್ನು 3 ವಿಜಿಲ್ ಬಂದರೆ ಕುಕ್ಕರ್ ಆಫ್ ಮಾಡಿಬಿಡೋಣ. ನೋಡಿ, ಈ ರೀತಿಯಾಗಿ ಜಸ್ಟ್ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಈಗ ಈರುಳ್ಳಿ, ನಾನು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದನ್ನು ಉದ್ದವಾಗಿ ಸೀಳಿ ಹಾಕಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಐಟಮ್ಸು. ಈರುಳ್ಳಿ ಕೊಳ್ತಾ ಇದ್ದೀನಿ. 2 ವಿಜಿಲ್ ಆಯಿತು. ಈ ಪನ್ನೀರ್ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿನ ನೀವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು, ಅಥವಾ ಪೇಸ್ಟ್ ಇದ್ದರೆ ಪೇಸ್ಟನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್, ಇದನ್ನು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ಗಳು. ಪನ್ನೀರ್ ಕೂಡ ಈಗೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಫ್ರೆಂಡ್ಸ್. ಕೆಲವೊಬ್ರು ಅನ್ಕೋತಾರೆ ಪನ್ನೀರ ತುಂಬ ಕಾಸ್ಟ್ಲಿ ಅಂತ ಹೇಳಿ. ಈವನ್ ವಿ ಬಿಲಾಂಗ್ಸ್ ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಹಾಗಾಗಿ ಅಂಥ ಇದರಲ್ಲೂ ಕೂಡ ನಾವು ಪನ್ನೀರೆಲ್ಲ ಕಡಿಮೆ ರೇಟಿಗೆ ಸಿಗೋದ್ರಿಂದ ನಾವು ತಗೊಂಡು ಬಂದು ಮಕ್ಕಳಿಗೆ ಮಾಡಿ ಕೊಡ್ತಾ ಇರ್ತೀವಿ. ಇದಕ್ಕೆ ಬೇಕಾದರೆ ನೀವು ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ಸಾಸ್ನ ಹಾಕೋಬೋದು. ಇಟ್ ಈಸ್ ಟೋಟಲಿ ಆಪ್ಷನಲ್. ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ನಾನಿಲ್ಲಿ ಜಸ್ಟ್ ಒಂದು 2 ಡ್ರಾಪ್ಸ್ ಸೋಯಾ ಸಾಸ್ ಆ್ಯಂಡ್ 1-2 ಡ್ರಾಪ್ ಚಿಲ್ಲಿ ಸಾಸ್ ಇಷ್ಟೇ ಯೂಸ್ ಮಾಡಿದ್ದೀನಿ ನೋಡಿ, ಜಾಸ್ತಿ ಹಾಕಿಲ್ಲ. ಇದ್ದರೆ ನಿಮ್ಮ ಮನೇಲಿ ನೀವು ಹಾಕಿ, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ಆ ಫ್ಲೇವರ್ಗೋಸ್ಕರ ನಾನು ಹಾಕಿದ್ದೀನಿ ಅಷ್ಟೇ. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಿಂಬೆಹಣ್ಣಿದೆ, ನಿಂಬೆಹಣ್ಣು ಕೂಡ ಮೇಲೆ ಜಸ್ಟ್ ನೀವು ಸ್ಕ್ವೀಸ್ ಮಾಡ್ಕೊಳ್ಬಹುದು. ಅದು ಕೂಡ ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಆಗಿರುತ್ತೆ. ನಮ್ಮ ಪನ್ನೀರ್ ಚಿಲ್ಲಿ ಈಸ್ ರೆಡಿ ಟು ಸರ್ವ್. ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿದರೆ ಟಂಟಡಾನ್, ಟೇಸ್ಟಿಯಾದ ಹಾಗೂ ಈಸಿಯಾದ, ಕ್ವಿಕ್ ಆದ, ಸಿಂಪಲ್ ಆದ ಪನ್ನೀರ್ ಚಿಲ್ಲಿ, ಅಥವಾ ನಿಮ್ಗೇನು ಇಷ್ಟ ಹೆಸರಿದೆಯೋ ಆ ಹೆಸರನ್ನು ನೀವು ಈ ರೆಸಿಪಿಗೆ ಇಟ್ಕೊಳ್ಬೋದು.
ನೀವು ಕೇಳ್ಬೋದು ಚಿಲ್ಲಿನೇ ಹಾಕಿಲ್ಲ ಜಾಸ್ತಿ ಹೇಗೆ ಪನ್ನೀರ್ ಚಿಲ್ಲಿ ಅಂತ. ಬಟ್ 2 ಚಿಲ್ಲಿ ಆದರೂ ನಾನು ಮಕ್ಕಳಿಗೆ ಖಾರ ಕಡಿಮೆ ಕೊಡೋದು ಒಳ್ಳೆಯದು. ಆ್ಯಂಡ್ ಬೇಸಿಗೆ ಕಾಲದಲ್ಲಿ ಹಸಿಮೆಣಸಿನ್ಕಾಯಿನ ಕಡಿಮೆ ಯೂಸ್ ಮಾಡೋದು ಕೂಡ ಒಳ್ಳೆಯದು. ಹಾಗಾಗಿ ನಾನು 2 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಈಗ ಇದು 4 ವಿಜಿಲ್ ಬಂದಿದೆ. ಕುಕ್ಕರ್ ತೆಗೆದು ನೋಡೋಣ ಹೇಗಾಗಿದೆ ಸಾರು ಅಂತ. ವಾವ್, ನೋಡಿ ಎಲ್ಲ ಕರೆಕ್ಟಾದ ಕ್ವಾಂಟಿಟಿಯಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ. ಸೋರೆಕಾಯಿನೂ ಕೂಡ ಸೂಪರ್ ಆಗಿ ಬೆಂದಿದೆ. ಬಿಸಿ ಬಿಸಿಯಾದ ಅನ್ನ ರೆಡಿ ಆಗಿದೆ. ಅನ್ನಕ್ಕೆ ಹೆಸರುಬೇಳೆ, ಮೆಂತೆ ಹಾಗೂ ಸೋರೆಕಾಯಿ ಇದನ್ನೆಲ್ಲ ಹಾಕಿದ ಸಾರನ್ನು ಹಾಕಿ, ಸೈಡಿಗೆ ಪನ್ನೀರ್ ಚಿಲ್ಲಿ ಅದನ್ನು ಹಾಕಿ, ಈ ರೆಸಿಪೀಸ್ಗಳೆಲ್ಲ 5 and 10 minutes ರೆಸಿಪೀಸ್ಗಳು, ಕ್ವಿಕ್ಕಾಗುತ್ತೆ. ನಾನು ಸೌತೆಕಾಯಿನ ಬೇಸಿಗೆ ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ಮಕ್ಕಳಿಗೆ ಕೂಡ ಕನ್ಸ್ಯೂಮ್ ಮಾಡೋಕ್ಕೆ ಕೊಡ್ತಾ ಇರ್ತೀನಿ. ಇಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಮೊಸರನ್ನ ಕೂಡ ದಿನ ಮಕ್ಕಳಿಗೆ ನಾನು ಕೊಡ್ತಾ ಇರ್ತೀನಿ, ತುಂಬ ಒಳ್ಳೆಯದು ದೇಹಕ್ಕೆ. ಮಜ್ಜಿಗೆನ ಕೂಡ ನಾನು ದಿನ 1 ಲೋಟ ಮಕ್ಕಳಿಗೆ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ವೆಯ್ಟ್ ಲಾಸಲ್ಲಿ ಇರೋರು ಊಟ ಆದಮೇಲೆ 1 ಗ್ಲಾಸ್ ಮಜ್ಜಿಗೆನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಜ್ಜಿಗೆ ತುಂಬ ಒಳ್ಳೆಯದು ದೇಹಕ್ಕೆ. ನಮ್ಮ ಹೆಸರುಬೇಳೆ ಸಾರು, ಪನ್ನೀರ್ ಚಿಲ್ಲಿ, ಸೌತೆಕಾಯಿ, ಮೊಸರು ಆ್ಯಂಡ್ ಮಜ್ಜಿಗೆ. ಬನ್ನಿ, ಇವತ್ತಿನ ಲಂಚ್ ರೆಡಿಯಾಗಿದೆ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ಲಂಚ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಹಾಗೂ ಸಿಂಪಲ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿ ಕೂಡ ಮರಿಬೇಡಿ.